ಬಂಧನ ವಿಚಾರ ಸ್ವಪಕ್ಷ ಬಿಜೆಪಿ ನಾಯಕರ ವಿರುದ್ಧ ರಮೇಶ್ ಜಾರಕಿಹೊಳಿ ಕೆಂಡಾಮಂಡಲವಾಗಿದ್ದಾರೆ. ಅಥಣಿಯಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಅವರು, ಮುನಿರತ್ನ ಬೈದಿರುವುದು ಪ್ರೂವ್ ಆಗಿಲ್ಲ. ಆವಾಗಲೇ ನಮ್ಮ ಬಿಜೆಪಿ ನಾಯಕರು ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಎಫ್ಎಸ್ಎಲ್ ವರದಿ ಬರುವವರೆಗೆ ನಮ್ಮವರು ಮಾತನಾಡಬಾರದು ಎಂದು ವಿಜಯಪುರದ ಸಂಸದ ರಮೇಶ್ ಜಿನಜಿನಗಿ ವಿರುದ್ಧ ತೀವ್ರವಾಗಿ ಬೇಸರವನ್ನ ಜಾರಕಿಹೊಳಿಯವರು ವ್ಯಕ್ತಪಡಿಸಿದ್ದಾರೆ. ಒಂದು ಸಿನಿಮಾ ರೂಪದಲ್ಲಿ ನೋಡ್ಕೊಂಡ್ರೆ ರಾಜ್ಯದ ಜನತೆ ಭಾಳ ಡೇಂಜರ್ ಅದ. ಒಂದು ಭಾಳ ಕೆಟ್ಟ ವಿಚಾರ ಮಾಡ್ಬೇಕು. ಈ ಒಂದು ಸಿಡಿ ಪ್ರಕರಣ ಅಂತ ಒಳಗೆ ಬರೀ ಬಿಜೆಪಿ ಅಲ್ಲ, ಬರುವಂಥ ದಿನದಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರಿಗೂ ಬರ್ತೈತೆ. ನಾ ಪದೇ ಹಿಂದೆ ಹೇಳ್ಕೊಂಡು ಬಂದೆ ಈ ಮಾತು, ಇವತ್ತು ಹೇಳ್ತಿಲ್ಲ ಮಾತು. ಅದಕ್ಕೆ ದಯವಿಟ್ಟು ಎಲ್ಲ ಪಕ್ಷಾತೀತ ಸಿಡಿಗೆ ಅಂತ ಹೇಳೋದಕ್ಕೆ ಒಂದು ದೊಡ್ಡ ಪ್ರಮಾಣ CBI ಅಥವಾ ಜುಡಿಷಿಯಲ್ ಎನ್ಕ್ವೈರಿ ಆಗಿ ಈ ಸಿಡಿ ಪ್ರಕರಣ ಮುಗಿದಿದ್ರೆ ಇನ್ನೂ ಬಹಳಷ್ಟು ಅದಾವೆ. ಇನ್ನೂ ಬಹಳಷ್ಟು ಸಿಡಿಗಳು ಕೆಟ್ಟ ಮಾಡ್ತಾರೆ. ಯಾಕಂದ್ರೆ ಸೆಕ್ಸ್ ಸಿಡಿ ಒಂದು ಅದಕ್ಕೆ ಕ್ಯಾಜುಲ್ ಆಗಿಬಿಡ್ತಾರೆ. ಆಮೇಲೆ ಸಮಾಜ ಬೆಂಕಿ ಹಚ್ಚೋದು ಬರ್ತೈತಿ ನೆಕ್ಸ್ಟ್ ಮುಂದಿನ ದಿನದಲ್ಲಿ. ಅದಕ್ಕೆ ದಯವಿಟ್ಟು ಇದೊಂದು ಏನು ಆಗ್ಬೇಕಾದ್ರೆ ಪ್ರಧಾನಮಂತ್ರಿ ಗೃಹ ಸಚಿವರು ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ಕೋತಾರೆ. ಇದೊಂದು ಅವರೇ ವಾಲಂಟ್ರಿ ಆಗಿ ಅದೊಂದು ಎನ್ಕ್ವೈರಿ ಮಾಡಿ ಅಂತ ಹೇಳ್ಬೇಕಂತ ಈ ನಮ್ಮ ಅದೇ ಮುಖಾಂತರ ಮನವಿ ಮಾಡ್ಕೋತಾರೆ. ಅಂದ್ರೆ ಸರ್, ಈಗ DCM ಅವರು ನೀವೇನು ಬಾಂಬೆಗೆ ಹೋಗಿದ್ರಲ್ಲ, ನಿಮ್ಮನ್ನೆಲ್ಲ ಟಾರ್ಗೆಟ್ ಮಾಡಿದ್ದಾರ ಯಾವ ರೀತಿ ಅಂತ ಸರ್? ನೋಡ್ರಿ, ಅದೆಲ್ಲ ನೋಡಿ ಮುಗಿದೋಗ್ತೈತಿ. ಅದನ್ನ ಹಿಂದೆ ಬಿಟ್ಬಿಡ. ಈಗ ಉದಾಹರಣೆ ಅಂದ್ರೆ ಯಾಕೆ ಕೇಳ್ತಾ ಇದ್ದೀನಿ, ಮುನಿರತ್ನ ಅವರು ನಿಮ್ ಜೊತೆನೆ ಬಾಂಬೆಗೆ ನಿಮ್ ಜೊತೆನೆ ಗುರುತಿಸ್ಕೊಂಡಿದ್ರು ಅವರು. ಇನ್ನು ಮುನಿರತ್ನ ನೋಡ್ರಿ, ಮುನಿರತ್ನ ಏನ್ ಬೇಕು ಮೊದಲು ನಮ್ಮ ಪಕ್ಷದವ್ರಿಗೆ ನೋಟಿಸ್ ಕೊಡ್ಬೇಕು. ಇನ್ನೇ ಅದು ಕ್ಲಿಯರ್ ಆಗಮಟ್ಟ ನಮ್ಮವ್ರು ಮಾತಾಡ್ತಾರೆ. ಒಬ್ಬರು ಚಲೋ ಪುರ ಮಾತಾಡ್ತಾರೆ. ಕೆಲವು ಮಂದಿ ನಮ್ಮ ಹಿರಿಯ ನಾಯಕರ ಜಿಗ್ಜಿನವರು ಮುನಿರತ್ನ ಮೇಲೆ ಆಕ್ಷನ್ ತಗೋತಾರೆ. ಅವ್ರ ಬಗ್ಗೆ ಭಾಳ ಕೆಟ್ಟ ಅನ್ಸುತ್ತೆ. ಜಿಗ್ಜಿನವರು ಒಬ್ಬ ಪ್ರಭಾವಿ ಭಾಳ ದೊಡ್ಡ ನಾಯಕ. ಹಿಂದೆ ಮುಂದೆ ನೋಡಿದ ಅವರು ಅಂದರು ನಮ್ಮ ನಮ್ಮ ವಿರೋಧ ಪಕ್ಷ ನಾಯಕ ಕೌನ್ಸಿಲ್ದ. ಯಾಕೆ ಅವ್ರ ಭೇದದ ಬಗ್ಗೆ ಇನ್ನೂ ಕ್ಲಿಯರ್ ಆಗಿಲ್ಲ. ಅದು ಅವ್ರ ದನಿ ಇತ್ತು, ಕಟ್ ಆ್ಯಂಡ್ ಪೀಸ್ ಇತ್ತು, ಇನ್ನೂ ಕ್ಲಿಯರ್ ಆಗಿಲ್ಲ. ನಮ್ಮವ್ರು ಮಾತಾಡ್ತಾರೆ BJP. ಅದು ಭಾಳ ತಪ್ಪು. ಅದನ್ನು ಮೊದಲು ಅದನ್ನು ಅವ್ರಿಗೆ ಮೊದಲು ನೋಟಿಸ್ಕೊಡ್ಬೇಕಂತ ಹೇಳ್ತೀನಿ. ನಮ್ಮ ಆಗ್ರಹ ಇದೆ. ನಮ್ಮ ಮುನಿರತ್ನ ಅವರು ಮಾತಾಡಿದ ಖರೀದಿಸೋಳು ಗೊತ್ತಿಲ್ಲ. ನಾ ಹೇಳಿಲ್ಲ, ಉಮೇಶ್ ಕತ್ತೆ ನಾ ಡೈರೆಕ್ಟ್ ಮಾತಾಡ್ತಿತ್ತು. ನಮ್ಮ ಜಾತಿ ನನ್ನ ಬೇಯ್ತಿದ್ದು, ಅವ್ನ ಜಾತಿ ನಾ ಬೇಯ್ತಿದ್ನಿ. ದೋಸ್ತಿಗೆ ಮಾತಾಡೋದಕ್ಕೆ 4 ಮಂದಿ ಕೂಡ ಬೇಯ್ದಿದ್ದ ನೀವು ಅದನ್ನು ಕ್ರೈಮ್ ಮಾಡ್ಕೋತಾರೆ. ಹೆಂಗೆ ಎಲ್ಲಿಗೆ ಹೋಗೋದಿದೆ? ಇನ್ನೊಬ್ಬ ಸಾರ್ವಜನಿಕ ಬೇದ್ರೆ ಅವ್ನು ಕ್ರೈಮ್. ನಾ ಕ್ಯಾಜುವಲ್ ಫ್ರೆಂಡ್ಶಿಪ್ ಬೇದ್ರೆ ಹೆಂಗೆ ರೀ? ಇದನ್ನ ತಂದು ನೀವು ವಿಡಿಯೋ ಮಾಡಿ ಅದನ್ನ ಮಾಡಿ DK ಶಿವಕುಮಾರ್ ಅದೊಂದು ಬೇರೆ ದಾರಿಲ್ಲ. ಅವ್ನು ಹೋರಾಟ, ಅವ್ನು ಲೀಡರ್ ಅಲ್ಲ. ಅವ್ನು ಪಂಚಾಯತಿ ಬರುವಂಥ ಲೈಕ್ ಇಲ್ಲ. ಅಡ್ಜಸ್ಟ್ಮೆಂಟ್ ರಾಜಕಾರಣ MLA ಆಗಿದ್ದಾನೆ 7-8 ಸಲ. ಅವ್ನು ನೇರವಾಗಿ ನೋಡಿ ಮನೆ 2,70,000 ಬಿದ್ದ ಅವ್ರ ತಮ್ಮ ನೇರವಾಗಿ ಎಲೆಕ್ಷನ್ಗೆ. ಅವನು DK ಶಿವಕುಮಾರ್ ಎಲೆಕ್ಷನ್ ಅವ್ನು ಬೀಳ್ತಾನೆ. ಎಲೆಕ್ಷನ್ ಅಂದ್ರೆ ಅಡ್ಜಸ್ಟ್ಮೆಂಟು ಕಾಲು ಬಿದ್ದು ವೀಕ್ ಶೀಟ್ ಹಾಕ್ಸೋದು MLA ಆಗಿದ್ದಾನೆ. ಇದನ್ನು ಭಾಳ ಕಷ್ಟದಾಯಕ ಸ್ಥಿತಿ ಇದೆ. ಯಾಕೆ ನಮ್ಮ ರಾಜ್ಯದ ನಾಯಕರು ಎಲ್ಲ ಪಕ್ಷಾತೀತ ಒಂದು ಮನವಿ ಮಾಡ್ಕೋದ್ರಿಂದ ನಮ್ಮ ಪದೇ ಹೇಳ್ತಾನೆ. ಅದು ಇನ್ನೂ ಭಾಳಷ್ಟು ಅನಾಹುತ. ಈಗ ನನಗಂತೂ ಪರಜೋರ್ ರೇವಣ್ಣ ದೇವ ಕುಟುಂಬ ಆಯ್ತು, ಇವತ್ತು ಮುನಿರತ್ನ ಮುಂದೆ ನಾಳೆ ನಿಮ್ಗೆ ಬರ್ತೈತೆ. ಅದನ್ನು ವಿಚಾರ ಮಾಡೋಣ. ದಯವಿಟ್ಟು ಎಲ್ಲರಿಗೂ ಕಾಂಗ್ರೆಸ್ 1, 2, 3, 4 ಮಂದಿ ಸೇರಿ ಬರ್ಬೋದು. ಯಾವ್ದಾರು ಬರ್ಬೋದಲ್ಲ. ನಾವು ಕ್ಯಾಜುವಲ್ ಮಾತಾಡ್ತು. ಅದನ್ನ ವಿಡಿಯೋ ಮಾಡಿ ಕಟ್ ಆ್ಯಂಡ್ ಪೀಸ್ ಮಾಡಿ ಹೆಂಗತ್ತೆ. ಅದಕ್ಕೆ ದಯವಿಟ್ಟು ಮನವಿ ಮಾಡ್ಕೊತಾರೆ. ಇದೊಂದು ಪ್ರಧಾನಮಂತ್ರಿ, ಕೇಂದ್ರ ಗೃಹ ಸಚಿವರು, ರಾಜ್ಯದ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊತಾರೆ ಅಂತ CBI ಅಥವಾ ಜುಡಿಷಿಯಲ್ ಎನ್ಕ್ವೈರಿ ಕೊಡ್ಬೇಕಂತ ಮನವಿ ಮಾಡ್ಕೊತಾರೆ. ಅಂದ್ರೆ ಈಗ ಮುನಿರತ್ನ ಅವ್ರ ಹಿಂದೆ DK ಶಿವಕುಮಾರ್ ಇದ್ದಾರೆ ಅಂತ 100% 100% DK ಶಿವಕುಮಾರ್ ಕಂಪ್ನಿ ಅವ್ರು ಬರ್ದಾರ. DK ಶಿವಕುಮಾರ್, DK ಸುರೇಶ್ ಅಂಡ್ ಕುಸುಮಾ, ಇವು 3 ಮಂದಿ ಅದಾರ. ನಾನು ನೇರವಾಗಿ ಅಪೋಸ್ ಮಾಡ್ತೇನೆ. ಇದನ್ನು CBI ಕೊಡ್ರಿ, ತಾನು ಹೊರಗೆ ಬರ್ತೈತೆ. ಮುನಿರತ್ನ ಅವ್ರಿಗೆ ನಾ ಬೇದಾಂಡು ಸುಳ್ಳು ಅದ. ನಾ ಹೇಳಿಲ್ಲ, ಫ್ರೆಂಡ್ಶಿಪ್ ಮಾತಾಡಿದೆ. ಅವೊಬ್ಬ ಅಲ್ಲಿ ಆ ಭಾಗದ ಕಾರ್ಪೊರೇಟ್ರ್ ಅವ ಒಡನಾಟ ಇರ್ತೈತೆ. ಬೇದಿರ್ಬೋದು ಗೆಳತನೊಳಗೆ. ಅದನ್ನೇ ಕ್ರೈಮ್ ಅಂತ ಮಾಡಿದ್ರೆ ಹೆಂಗೆ ರೀ? ಅವನು ಮತ್ತೆ ಈಗ ನೀವು ಓದ್ ಬಂದು ಹನುಮಂತರಾಯಪ್ಪ ಕುಸುಮಾ ಅವ್ರ ತಂದೆ ಅವನು ಬೇದ್ದಾನೆ. ಏನೇನು ಅದು ಅಳಿಯುತ್ತೆ ಹೆದರಿಸಿ ಅವನ ಕಂಪ್ಲೇಂಟ್ ಕೊಡಿಸ್ಯಾರ. ಅವೆಲ್ಲ ಎನ್ಕ್ವೈರಿ ಆಗ್ಬೇಕಲ್ಲ. ಅವೆಲ್ಲ ಅದಕ್ಕೆ ದಯವಿಟ್ಟು ಮನೆ ಮಾಡ್ಕೊತೇನೆ. ಒಂದು ದೊಡ್ಡ ಎನ್ಕ್ವೈರಿ ಆಗ್ಬೇಕಂತ ಮಾಡ್ತಾನೆ. ಮುನಿರತ್ನ ಸಾಕು ಮಾಡಿ ಬೇರೆ ಏನಾದ್ರು ಕೇಳ ಸರ್. ರಾಜ್ಯಪಾಲರ ಭೇಟಿ ಮುನಿರತ್ನ ಮೇಲೆ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ನಾಯಕರಿಗೆ ಒತ್ತಾಯ ಮಾಡಿದ್ದಾರೆ. ಅವರು ಹಿಂದೆ ಮುಂದೆ ನೋಡದೆ ಈ ರೀತಿ ಮಾತನಾಡ್ತಾ ಇದ್ದಾರೆ. ಅಶೋಕ್ ಕೂಡ ಮುನಿರತ್ನ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಎಂದರು. ಶಿವಾನಂದ್ ಪದ್ಮನವರ್, KMM ಕನ್ನಡ, ಚಿಕ್ಕೋಡಿ.